ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಸ್ವಾಗತ. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಭೂಗೋಳಶಾಸ್ತ್ರದ ಅತ್ಯುತ್ತಮವಾದ ಅಧ್ಯಯನದ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಪದಬಂಧದ ಬಗ್ಗೆ ತಿಳಿಯೋಣ. ಪದಬಂಧ: ಸೌರವ್ಯೂಹದ ಅಧಿಪತಿ ಯಾರು? ನಾವು ವಾಸಿಸುತ್ತಿರುವ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಭೂಮಿಯು ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿದೆ? ನಮ್ಮ ಗ್ರಹದ ಸ್ವಾಭಾವಿಕ ಉಪಗ್ರಹ ಯಾವುದು? ನಾವು ವಾಸಿಸುತ್ತಿರುವ ಗ್ರಹ ಭೂಮಿ. ಸೌರವ್ಯೂಹದಲ್ಲಿ ಭೂಮಿಯು ಎಷ್ಟನೇ ಕ್ರಮ ಸಂಖ್ಯೆಯಲ್ಲಿದೆ? 3ನೇ. ನಮ್ಮ ಗ್ರಹ ಸ್ವಾಭಾವಿಕ ಉಪಗ್ರಹ ಚಂದ್ರ ಅಥವಾ ಹಲವಾರು ಹೆಸರುಗಳಿಂದ ಕರೆಯಬಹುದು. ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಎಲ್ಲಿ ವಾಸ ಮಾಡುತ್ತಿದ್ದೇವೆ ಮತ್ತು ಆ ಒಂದು ಗ್ರಹ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಿಮಗೆಲ್ಲ ತಿಳಿದಿರುತ್ತದೆ ಹೀಗೆ ಅಂತ ಅಂದುಕೊಳ್ಳುತ್ತೇನೆ. ಭೂಮಿ ನಮ್ಮ ಜೀವಂತ ಗ್ರಹದ ಬಗ್ಗೆ ಅಧ್ಯಯನ ಮಾಡೋಣ. ಈ ಅಧ್ಯಯನದಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ. ಇಂದಿನ ಅಧ್ಯಯನದಲ್ಲಿ ನಮ್ಮ ಗ್ರಹದ ಮೇಲೆ ಸಾಗರಗಳ ಅಗಾಧತೆ ಮತ್ತು ಭೂಪ್ರದೇಶಗಳ ವ್ಯಾಪ್ತಿಯನ್ನು ಹಾಗೂ ಅಕ್ಷಾಂಶ ರೇಖಾಂಶಗಳ ಸಹಾಯದಿಂದ ಸ್ಥಳಗಳನ್ನು ಗುರುತಿಸುವ ಕೌಶಲ್ಯವನ್ನು ಅರಿಯುವುದು. ಇದುವರೆಗೂ ನಾವೆಲ್ಲ ವಾಸ ಮಾಡುತ್ತಿರುವುದು ಭೂಮಿಯ ಮೇಲೆ ಅಲ್ವಾ? ಭೂಮಿ ಬಿಟ್ಟು ಬೇರೆ ಎಲ್ಲಾದರೂ ವಾಸ ಮಾಡಲಿಕ್ಕೆ ಆಗುತ್ತಾ? ಇದುವರೆಗೂ ಅಧ್ಯಯನದ ಪ್ರಕಾರ ಭೂಮಿ ಬಿಟ್ಟು ಬೇರೆಲ್ಲೂ ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ತುಂಬ ಪ್ರಮುಖವಾಗಿರುವ ಈ ಭೂಮಿಗೆ ಕೆಲವು ಹೆಸರುಗಳನ್ನು ಕೊಟ್ಟಿರುತ್ತೇವೆ ಅಲ್ವಾ? ಮೊದಲನೇದಾಗಿ ನೀಲಿ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ಜೀವಂತ ಗ್ರಹ ಹೀಗೆ ವಿವಿಧ ಹೆಸರಿನಿಂದ ಕರೆಯಲಾಗಿದೆ. ನೀಲಿ ಗ್ರಹ ಎಂದರೆ ನಮ್ಮ ಭೂಮಿಯಿಂದ ಹೊರಗಡೆ ನೋಡಿದಾಗ ನೀಲಿ ಬಣ್ಣ ಕಾಣುತ್ತದೆ. ಅದಕ್ಕೆ ನಾವು ನೀಲಿ ಗ್ರಹ ಎನ್ನುವರು. ಎರಡನೆಯ ಗ್ರಹ ವಿಶಿಷ್ಟ ಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ವಿಶಿಷ್ಟ ಗ್ರಹ ಎನಿಸಿದರೆ ಅದು ಸೌರವ್ಯೂಹ ಗ್ರಹವಾಗಿದೆ. ಮೂರನೇ ಗ್ರಹ ಜಲಾವೃತ ಗ್ರಹ. ಇದು ಅತಿ ಹೆಚ್ಚು ನೀರನ್ನು ಹೊಂದಿದ್ದರಿಂದ ಇದನ್ನು ಜಲಾವೃತ ಗ್ರಹ ಎನ್ನುವರು. ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲು ಕಾರಣವೇನು? ಇದುವರೆಗೂ ನಡೆದಿರುವ ಸಂಶೋಧನೆಗಳ ಪ್ರಕಾರ ನಮ್ಮ ಗ್ರಹ ಭೂಮಿ. ಈ ಗ್ರಹದಲ್ಲಿ ಇದುವರೆಗೂ ಜೀವಿಗಳು ಇರುವ ಬಗ್ಗೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲಾಗಿದೆ. ನಮ್ಮ ಗ್ರಹದ ಆಕಾರ ವಿಶಿಷ್ಟವಾಗಿದೆ. ಅದು ನಿಮ್ಮ ಕಣ್ಣು ಮುಂದೆ ಇದೆ. ಅದು ಜಿಯಾಡ್ ಆಕಾರ. ಜಿಯಾಡ್ ಅಂದರೆ ಏನು? ಭೂಮಿಯ ತುದಿಗಳು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ತುಂಬಿದ ರೀತಿ ಇರುವಂಥದ್ದನ್ನು ಆ ಆಕಾರವನ್ನು ನಾವು ಏನೆಂದು ಕರೆಯುತ್ತೇವೆ? ಜಿಯಾಡ್ ಎಂದು ಕರೆಯುತ್ತೇವೆ. ಒಂದು ಪ್ರಯೋಗದ ಮುಖಾಂತರ ಭೂಮಿಯು ಹೇಗೆ ಚಪ್ಪಟೆ ಆಕಾರವನ್ನು ಹೊಂದಿದೆ ಎಂದು ತಿಳಿದುಕೊಳ್ಳೋಣ. ನೋಡಿ ಮಕ್ಕಳ, ನಿಮ್ಮ ಮನೆಯಲ್ಲಿ ಚಪಾತಿ ಹಿಟ್ಟನ್ನು ತೆಗೆದುಕೊಂಡು ಒಂದು ಕೋಲಿಗೆ ಕಟ್ಟಿಕೊಂಡು ಬಿಟ್ಟು ನೀವು ಅದನ್ನು ತಿರುಗಿಸಿ. ಇದನ್ನು ಜೋರಾಗಿ ಆಡಿಸುವುದರಿಂದ ಚಪ್ಪಟೆಯಾಗಿ ಮಧ್ಯಭಾಗ ಊದಿಕೊಂಡು ಇರುತ್ತದೆ. ಇದು ಒಂದು ರೀತಿಯ ಜಿಯಾಡ್ ಶೇಪ್ ಉಂಟು ಮಾಡುತ್ತದೆ. ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದರ ಕಿಲೋಮೀಟರ್ಗಳಾಗಿದ್ದು ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು 70% ಕ್ಷೇತ್ರವು ನೀರಿನಿಂದ ಆವರಿಸಲ್ಪಟ್ಟಿದೆ. ಉಳಿದ 149 ಕ್ಷೇತ್ರವು 29% ಭಾಗ. ಇವತ್ತಿನ ತರಗತಿಯಲ್ಲಿ ನಾವು ಭೂಮಿ ನಮ್ಮ ಜೀವಂತ ಗ್ರಹದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ.